ಕರ್ತನ ನಾಮದಲ್ಲಿ ಎಲ್ಲರಿಗೂ ಶಾಲೋಮ್. ಬನ್ನಿ ಈ ದಿನ ವಾಕ್ಯ ನೋಡಿಕೊಳ್ಳೋಣ. 55ನೇ ಕೀರ್ತನೆಯ 9ನೇ ವಚನ ಏನ್ ಹೇಳುತ್ತೆ ನೋಡಿ. ಪಟ್ಟಣದಲ್ಲಿ ಬಲಾತ್ಕಾರ ಕಲಹ ಜರುಗುವುದನ್ನು ನಾನು ನೋಡುತ್ತಿದ್ದೇನೆ. ಕರ್ತನೇ, ಅಂತಹ ಕೆಲಸ ಮಾಡುವವರನ್ನು ನಿರ್ಮೂಲ ಮಾಡು, ಅವರ ನಾಲಿಗೆಯನ್ನು ಛೇದಿಸು. ರಾತ್ರಿ ಹಗಲು ಅವರು ಪಟ್ಟಣದ ಪೌಳಿ ಗೋಡೆಯ ಮೇಲೆ ತಿರುಗಾಡುತ್ತಿದ್ದಾರೆ. ಪಾಪವು ಕೆಟ್ಟತನವು ಅದರೊಳಗಿದೆ. ಆ ಪಟ್ಟಣ ಯಾವುದು? ಆ ಪಟ್ಟಣ ದಾವೀದನ ಪಟ್ಟಣ, ಇಲ್ಲವೇ ದೇವರ ಪಟ್ಟಣ, ಇಲ್ಲವೇ ದೇವರು ಪ್ರೀತಿಸಿದ ಪಟ್ಟಣ. ಯಾವುದದು? ಯೆರೂಸಲೇಮ್ ಪಟ್ಟಣ. ಆ ಯೆರೂಸಲೇಮ್ ಪಟ್ಟಣದಲ್ಲಿ ಏನ್ ಜರುಗುತ್ತಾ ಇದೆಯಂತೆ? ಅದರ ಪೌಳಿ ಗೋಡೆಯ ಮೇಲೆ ಪಾಪ ಜರುಗುತ್ತಾ ಇದೆಯಂತೆ. ಅದನ್ನು ನೋಡಿದ ದಾವೀದನು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾನೆ, ಆಕ್ರೋಶವನ್ನು ತೋರ್ಪಡಿಸುತ್ತಿದ್ದಾನೆ. ಏನಿದು ಪಾಪ? ಪರಿಶುದ್ಧ ಪಟ್ಟಣದಲ್ಲಿ ಇದೇನು ಪಾಪ? ಪೌಳಿ ಗೋಡೆಯ ಮೇಲೆ ಏನಿದು ಪಾಪ? ಅದಕ್ಕೆ ಹೇಳ್ತಿದ್ದಾನೆ, ಪಟ್ಟಣದಲ್ಲಿ ಬಲಾತ್ಕಾರ ಕಲಹ ಜರುಗುವುದನ್ನು ನಾನು ನೋಡುತ್ತಿದ್ದೇನೆ. ಕರ್ತನೇ, ಇಂತಹ ಕೆಲಸ ಮಾಡುವವರನ್ನು ನಿರ್ಮೂಲ ಮಾಡನುತ್ತಾನೆ. ಯಾಕೆಂದರೆ ತಾನು ಏನು ಮಾಡಲಾರದ ಪರಿಸ್ಥಿತಿ ಇತ್ತು, ತಾನು ಅವರನ್ನು ಶಿಕ್ಷಿಸಲಾರದ ಪರಿಸ್ಥಿತಿ ಇತ್ತು, ಅವನು ಅವರನ್ನು ಕೊಂದು ಹಾಕಲಾರದ ಪರಿಸ್ಥಿತಿ ಇತ್ತು, ಜಯಿಸಲಾರದ ಪರಿಸ್ಥಿತಿ ಇತ್ತು. ಅದಕ್ಕಾಗಿಯೇ ಮೊದಲ ಕೆಲವು ಲೈನ್ ಓದುತ್ತಿದ್ದೇನೆ. 3ನೇ ವಚನ. ಶತ್ರುಗಳ ಶಬ್ದದಿಂದಲೂ ದುಷ್ಟರ ಬಲಾತ್ಕಾರದಿಂದಲೂ ನಾನು ಚಿಂತೆಯುಳ್ಳವನಾಗಿ ವಿಶ್ರಾಂತಿ ಇಲ್ಲದೆ ನರಳಾಡುತ್ತಿದ್ದೇನೆ. ಅವರು ನನ್ನ ಮೇಲೆ ದೋಷ ಹೊರುತ್ತಿದ್ದಾರೆ, ಆಕ್ರೋಶವುಳ್ಳವರಾಗಿ ನನ್ನನ್ನು ಹಿಂಸೆಗೊಳಿಸುತ್ತಿದ್ದಾರೆ. ನನ್ನ ಹೃದಯ ನನ್ನೊಳಗೆ ವೇದನೆ ಪಡುತ್ತಾ ಇದೆ, ಮರಣ ಭಯವು ನನ್ನೊಳಗೆ ಉಂಟಾಗುತ್ತಾ ಇದೆ, ಹುಟ್ಟುತ್ತಾ ಇದೆ. ದಿಗುಲು ನಡುಕ ನನಗುಂಟಾಗುತ್ತಿದೆ. ಮಹಾ ಭಯವು ನನ್ನನ್ನು ಮುಳುಗಿಸಿ ಬಿಟ್ಟಿತ್ತು. ಆಹಾ, ಪಾರಿವಾಳದಂತೆ ನಾನು ಹಾರಿ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆ ಪರಿಸ್ಥಿತಿ ಎದುರಿಸಲು ಕಷ್ಟವಾಗುವುದಕ್ಕೆ ಕಾರಣವೇನೆಂದರೆ, ಆ ದಿನ ದಾವೀದನಿಗಿರುವಂತಹ ದುಃಖಕ್ಕೆ, ವೇದನೆಗೆ, ಬಾಧೆಗೆ ಪ್ರಧಾನ ಕಾರಣವೇನೆಂದರೆ ದಾವೀದನು ಬಹಳವಾಗಿ ಪ್ರೀತಿಸಿದ ಅವನ ಸ್ವಂತ ಮಗನಾಗಿದ್ದನು. ಈ ದಿನ ನಮ್ಮ ಮಧ್ಯೆ ಯಾರಾದರಿದ್ದೀರಾ? ಉದ್ಯೋಗ ಅಲ್ಲ ಬ್ರದರ್ ನನ್ನ ಸಮಸ್ಯೆ, ವ್ಯಾಪಾರ ಅಲ್ಲ ಬ್ರದರ್ ನನ್ನ ಸಮಸ್ಯೆ, ಶತ್ರು ಅಲ್ಲ ನನ್ನ ಸಮಸ್ಯೆ, ಆರ್ಥಿಕ ತೊಂದರೆ ಅಲ್ಲ ನನ್ನ ಸಮಸ್ಯೆ, ಅನಾರೋಗ್ಯವಲ್ಲ ನನ್ನ ಸಮಸ್ಯೆ. ನನಗಿರುವ ಸಮಸ್ಯೆ ನನ್ನ ಸ್ವಂತ ಮಗನೇ ನನ್ನ ಸಮಸ್ಯೆ, ಕಟ್ಕೊಂಡ ಹೆಂಡತಿಯೇ ನನ್ನ ಸಮಸ್ಯೆ, ಕಟ್ಕೊಂಡ ಗಂಡನೇ ನನ್ನ ಸಮಸ್ಯೆ, ನಾವು ಹೆತ್ತ ಮಕ್ಕಳೇ ನಮ್ಮ ಸಮಸ್ಯೆ, ನನ್ನ ಹೆತ್ತ ತಂದೆಯೇ ನನ್ನ ಸಮಸ್ಯೆ, ಹೆತ್ತ ತಾಯಿಯೇ ನನ್ನ ಸಮಸ್ಯೆ. ಒಂದು ವೇಳೆ ಇಂತಹ ಸಮಸ್ಯೆ ನೀವು ಹಾದು ಹೋಗುತ್ತಿರುವುದಾದರೆ ಏನ್ ಮಾಡಬೇಕು? ಅವರನ್ನು ಧೈರ್ಯದಿಂದ ಎದುರಿಸಲಿಕ್ಕಾಗ್ತಿಲ್ಲ, ಅವರನ್ನು ಶಿಕ್ಷಿಸಲಿಕ್ಕೂ ಆಗ್ತಾ ಇಲ್ಲ, ನಿಸ್ಸಹಾಯ ಸ್ಥಿತಿ ಧಾವಿಸಿದೆ. ಆಗ ಏನ್ ಮಾಡಬೇಕು? ದಾವೀದನು ಏನ್ ಮಾಡಿದನು ಗೊತ್ತಾ? ಪ್ರಾರ್ಥನೆ. ಅದಕ್ಕಿಂತ ಮುಂಚೆ ಗೊಲಿಯಾತನನ್ನು ಎಷ್ಟು ಸುಲಭವಾಗಿ ದಾವೀದನು ಕೊಂದಾಕ್ತಾನೆಂದು ನೋಡ್ತೇವೆ. ಕವಣೆ ತೆಗೆದುಕೊಳ್ತಾನೆ, ಒಂದೇ ಒಂದು ಕಲ್ಲು ತೆಗೆದುಕೊಳ್ತಾನೆ, ದೊಡ್ಡ ದೈತ್ಯನನ್ನೇ ನೆಲಕ್ಕುರುಳಿಸಿ ಬಿಡುತ್ತಾನೆ. ಅಷ್ಟು ಬಲವುಳ್ಳ ದಾವೀದನು ಯಾಕೆ ಈಗ ಬಲಹೀನವಾದನು? ಈಗ್ಯಾಕೆ ಭಯಪಡುತ್ತಿದ್ದಾನೆ? ಅದಕ್ಕೆ ಹೇಳ್ತಿದ್ದೇನೆ, ಆರ್ಥಿಕ ಸಮಸ್ಯೆದಿಂದ ನಿಮಗೆ ಭಯ ಇಲ್ಲದೆ ಇರಬಹುದು, ಉದ್ಯೋಗ ಕಳ್ಕೊಳ್ಳುವುದರಿಂದ ನಿಮಗೆ ಭಯ ಇಲ್ಲದೆ ಇರಬಹುದು, ಎಕ್ಸಾಮ್ಸ್ನಲ್ಲಿ ಫೇಲ್ ಆಗುವುದರಿಂದ ಭಯ ಇಲ್ಲದೆ ಇರಬಹುದು. ಆದರೆ ಈ ದಿನ ನಿಮಗಿರುವ ಭಯವೇನೆಂದರೆ, ನೀವು ಬಹಳವಾಗಿ ಪ್ರೀತಿಸುವವರೇ ದೇವರಿಗೆ ತಿರುಗಿ ಬೀಳುವಾಗ, ನೀವು ಬಹಳವಾಗಿ ಪ್ರೀತಿಸುವಂಥವರೇ ದೇವರಿಂದ ದೂರ ಹೋಗ್ತಿರುವಾಗ, ನೀವು ಬಹಳವಾಗಿ ಪ್ರೀತಿಸಿದಂಥವರೇ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಬೇಕಾದವರು ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳುವಾಗ, ನೀವು ಬಹಳವಾಗಿ ಪ್ರೀತಿಸಿದಂಥವರೇ ನಿಮ್ಮ ಮೇಲೆ ಪ್ರತಿಕಾರ ಬೆಳೆಸಿಕೊಳ್ಳುವಾಗ, ನೀವು ಬಹಳವಾಗಿ ಪ್ರೀತಿಸಿದಂಥವರೇ ನಿಮ್ಮ ಪ್ರಾಣ ತೆಗೆಯಬೇಕೆಂದು ನೋಡುವಾಗ, ಅಂಥವರನ್ನು ಎದುರಿಸುವುದು ಅಷ್ಟು ಸುಲಭ ಅಲ್ಲ. ದಾವೀದನ ಪರಿಸ್ಥಿತಿ ಕೂಡ ಅದೇ. ಅವರನ್ನು ಎದುರಿಸಲಿಕ್ಕಾಗ್ತಿಲ್ಲ. ಭಯ, ನಡುಕ ಅವನಿಗೆ ಗಲಿಬಿಲಿಗೆ ಗುರಿಪಡಿಸಿತು. ಅಂಥ ಪರಿಸ್ಥಿತಿಯಲ್ಲಿ ಅವನು ಮಾಡಬೇಕಾದ ಒಂದು ಕೆಲಸ ಏನೆಂದರೆ ದೇವರಿಗೆ ಪ್ರಾರ್ಥನೆ. ಅದನ್ನೇ ಮಾಡ್ತಿದ್ದಾನೆ. ಈ ದಿನ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪರಿಸ್ಥಿತಿ ಏನೇ ಆಗಿರಬಹುದು, ಆ ಪರಿಸ್ಥಿತಿ ಸರಿಪಡಿಸಿಕೊಳ್ಳುವಂಥದ್ದು ನಿಮ್ಮ ಕೈಯಲ್ಲಿ ಇಲ್ಲದಿರುವಾಗ, ಅದು ನಿಮ್ಮಿಂದ ಆಗದೇ ಇರುವಾಗ, ಸಾಧ್ಯವಾಗದೇ ಇರುವಾಗ, ನೀವು ಮಾಡಬೇಕಾದದ್ದೆಲ್ಲ ಒಂದೇ, ಅದನ್ನು ದೇವರ ಕೈಗೆ ಒಪ್ಪಿಸಿಕೊಡಬೇಕು. ಅದನ್ನೇ ಮಾಡ್ತಿದ್ದಾನೆ ದಾವೀದನು. ಎರಡನೇದಾಗಿ, ದಾವೀದನು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾನೆ. ಕಾರಣವೇನೆಂದರೆ ಪರಿಶುದ್ಧ ಪಟ್ಟಣದ ಪೌಳಿಗೋಡೆಯಲ್ಲಿ ಪಾಪ ಜರುಗುತ್ತಾ ಇತ್ತು. ಹಾಗೆ ಪಾಪ ಮಾಡ್ತಿರೋದು ಬೇರೆ ಯಾರೂ ಅಲ್ಲ, ಸ್ವಂತ ಮಗನೇ.
ಅದಕ್ಕೆ ಬಹಳ ದುಃಖ ಪಡ್ತಾ ಇದ್ದ. ಹಾಗೆ ಅವನು ಪಾಪ ಮಾಡಲು ಪ್ರೋತ್ಸಾಹಿಸುತ್ತಿರೋದು ಯಾರಂದ್ರೆ ದಾವೀದನ ಸಹಕಾರಿಯೇ. ಅದಕ್ಕೆ ಬಹಳ ದುಃಖ ಪಡ್ತಾ ಇದ್ದ. ಬನ್ನಿ ಹಿಂದೆ ಹೋಗೋಣ. 2 ಸಾಮುವೇಲ ಪುಸ್ತಕ 12ನೇ ಅಧ್ಯಾಯ ವಚನ 1-6 ವಚನ ಓದುವುದಾದರೆ, ಯಾವ ರೀತಿಯಾಗಿ ಅಬ್ಷಾಲೋಮನು ತನ್ನನ್ನು ತಾನು ರಾಜನಾಗಿಯೂ ನಾಯಕನಾಗಿಯೂ ಜನರ ಮುಂದೆ ತೋರ್ಪಡಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದನೆಂದು ನೀವು ನೋಡುತ್ತೀರಿ. 12ನೇ ವಚನ, ಇದಲ್ಲದೆ ಅವನು ಸಮಾಧಾನ ಯಜ್ಞವನ್ನು ಮಾಡುತ್ತಿರುವಾಗ ದಾವೀದನ ಮಂತ್ರಿಯಾಗಿದ್ದ ಗಿಲೋವಿನ ಅಹಿತೋಫೇಲನೆಂಬುವನನ್ನು ಅವನ ಊರಾದ ಗಿಲೋವಿನಿಂದ ಕರೆ ಕಳುಹಿಸಿದನು. ಜನರು ಅಬ್ಷಾಲೋಮನನ್ನು ಕೂಡಿಕೊಳ್ಳುತ್ತಾ ಬಂದದ್ದರಿಂದ ಒಳಸಂಚು ಬಹು ಬಲವಾಗುತ್ತಾ ಹೋಯಿತು. ದಾವೀದನಿಗೆ ವ್ಯತಿರೇಕವಾಗಿ ಒಳಸಂಚು ಜರುಗಿತು. ಆ ಒಳಸಂಚಲ್ಲಿ ಅಹಿತೋಫೇಲನು ಪ್ರಧಾನ ಕಾರಣನಾಗಿದ್ದನು. ಒಳಸಂಚು ಬಹು ಬಲವಾಗಿ ತಯಾರಾಯಿತು. ವಿಚಿತ್ರವೇನೆಂದರೆ ದಾವೀದನನ್ನು ನಂಬುವವರಿಗಿಂತಲೂ ಅಬ್ಷಾಲೋಮನನ್ನು ನಂಬುವವರೇ ಆ ಸಮಯದಲ್ಲಿ ಅಧಿಕವಾಗಿ ಕಾಣಿಸಿಕೊಂಡ್ರು. ಸಹೋದರ ಸಹೋದರಿಯರೇ, ಲೋಕ ಪರಿಶುದ್ಧತೆ ಪ್ರೀತಿಸುವುದಿಲ್ಲವೆಂದು ನೆನಪಿನಲ್ಲಿಟ್ಟುಕೊಳ್ಳಿ. ಲೋಕ ಪರಿಶುದ್ಧತೆಯನ್ನು ಪ್ರೀತಿಸಲಾರದೇ ಇರುವಾಗ ಪರಿಶುದ್ಧರನ್ನು ಕೂಡ ಪ್ರೀತಿಸೋದಿಲ್ಲ, ಪರಿಶುದ್ಧರಾಗಿ ಜೀವಿಸುವವರನ್ನು ಕೂಡ ಪ್ರೀತಿಸೋದಿಲ್ಲ. ಯೇಸು ಹೇಳಿದ್ದಾರೆ, ಈ ಲೋಕದಲ್ಲಿ ನಿಮಗೆ ಬಹಳ ಸಂಕಟ ಉಂಟೆಂದು. ಆದಾಗ್ಯೂ ಧೈರ್ಯವುಳ್ಳವರಾಗಿರಿ, ಯಾಕೆಂದರೆ ನಾನು ಲೋಕವನ್ನು ಜಯಿಸಿದ್ದೇನೆ ಅಂದಿದ್ದಾರೆ. ನೀವು ನೀತಿಯಿಂದ ಜೀವಿಸುವುದರಿಂದ, ಯಥಾರ್ಥತೆಯಿಂದ ಜೀವಿಸುವುದರಿಂದ, ಆತ್ಮಿಕತೆಯಿಂದ ಜೀವಿಸುವುದರಿಂದ, ಪ್ರಾರ್ಥಿಸುವವನಾಗಿ ಜೀವಿಸುವುದರಿಂದ, ಪ್ರಾರ್ಥಿಸುವವಳಾಗಿ ಜೀವಿಸುವುದರಿಂದ, ಮೊಟ್ಟಮೊದಲು ಅದನ್ನು ಸಹಿಸಲಾರದವನು ಯಾರಾದರೂ ಇರುವುದಾದರೆ ಅವನೇ ಸೈತಾನನಾಗಿದ್ದಾನೆ. ದೇವರೊಂದಿಗೆ ನೀವು ಬೆಳೆಸಿಕೊಂಡಿರುವ ನಿಕಟ ಸಂಬಂಧವನ್ನು ನೋಡಿ, ದೇವರೊಂದಿಗೆ ಬೆಳೆಸಿಕೊಂಡಿರುವ ಒಳ್ಳೆ ಸಂಬಂಧ ನೋಡಿ, ಸಹವಾಸವನ್ನು ನೋಡಿ, ಸೈತಾನನು ಸಹಿಸಲಾರದೆ ಸಾಧಾರಣವಾಗಿ ಪ್ರಶಾಂತವಾಗಿ ಇರುವುದಿಲ್ಲ. ಯಾರನ್ನು ನುಂಗಲಿ ಎಂಬುದಾಗಿ ಅವನು ರಾತ್ರಿ ಹಗಲು ತಿರುಗಾಡುತ್ತಲೇ ಇರ್ತಾನೆ. ಪ್ರಾಮುಖ್ಯವಾಗಿ ಯಾರೆಲ್ಲ ಯೇಸುವಿಗೆ ಸಂತೋಷಪಡಿಸಬೇಕು, ಸತ್ಪ್ರವರ್ತನೆಯುಳ್ಳವರಾಗಿ ಜೀವಿಸಬೇಕು, ಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕು ಎಂದು ಯಾರೆಲ್ಲ ಬಯಸುತ್ತಾರೋ ಅಂಥವರ ಮೇಲೆ ಸೈತಾನನು ದಾಳಿ ಮಾಡುತ್ತಲೇ ಇರ್ತಾನೆ. ದಾವೀದನಿಗೆ ವ್ಯತಿರೇಕವಾಗಿ ಅಬ್ಷಾಲೋಮನು ಹಾಗೆಯೇ ಅಹಿತೋಫೇಲನು ವಿರುದ್ಧವಾಗಿ ಎದ್ದಿದಾಗ, ಒಳಸಂಚು ಮಾಡಿದಾಗ ವಿಷಾದಕರವಾದ ಸಂಗತಿಯೇನೆಂದರೆ, ದಾವೀದನ ಪಕ್ಷದಲ್ಲಿರುವವರಿಗಿಂತಲೂ ಅಬ್ಷಾಲೋಮನ ಪಕ್ಷದಲ್ಲಿರುವವರೇ ದಿನೇ ದಿನೇ ಹೆಚ್ಚಾಗುತ್ತಾ ಬಂದ್ರು. ಕೆಲವು ಸಾರಿ ನೀವು ತಪ್ಪು ಮಾಡದೇ ಇರುವಾಗ, ನೀವು ಯಥಾರ್ಥತೆಯಿಂದ ಜೀವಿಸುವಾಗ ಸುಳ್ಳನ್ನೇ ನಂಬುವಂಥವರು ನಿಮಗೆ ಅಧಿಕವಾಗಿ ಕಾಣಿಸಿಕೊಳ್ತಾರೆ. ನಿಮ್ಮ ಪಕ್ಷದಲ್ಲಿ ನಿಲ್ಲುವಂಥವರು ಬಹು ಕಡಿಮೆ ಜನ ಕಾಣಿಸಿಕೊಳ್ತಾರೆ. ಎಲ್ಲರಿಗೆ ಗೊತ್ತು ನೀನು ಒಳ್ಳೆಯವನೆಂದು, ಒಳ್ಳೆಯವಳೆಂದು. ಆದರೆ ಯಾವುದಾದರೂ ಒಂದು ಸಮಸ್ಯೆ ಬರುವಾಗ ನೀವು ಆಶ್ಚರ್ಯಗೊಳ್ತೀರಿ. ನಿಮ್ಮ ಪರವಾಗಿ ನಿಲ್ಲುತ್ತೇವೆ ಎಂದು ಹೇಳಿದವರು ನಿಮ್ಮ ವಿರುದ್ಧವಾಗಿರುವವರ ಪರವಾಗಿ ನಿಲ್ಲುವುದನ್ನು ನೀವು ನೋಡುತ್ತೀರಿ. ಇದು ಸಾಧಾರಣ. ಯೇಸುಕ್ರಿಸ್ತನು ದೊಡ್ಡ ದೊಡ್ಡ ಸ್ವಸ್ಥತೆ ಕಾರ್ಯಗಳನ್ನು ಮಾಡುತ್ತಿರುವಾಗ ಜನಸಮೂಹ ಎಂಬ ಪದ ನಾವು ಕಾಣುತ್ತೇವೆ. ಆದರೆ ಯೇಸುಕ್ರಿಸ್ತನನ್ನು ಅನ್ಯಾಯದಿಂದ ಅಧಿಕಾರಿ ಬಳಿಗೆ ಕರೆದೊಯ್ದು ದೋಷಿಯಂತೆ ನಿಲ್ಲಿಸಿದಾಗ ಏನಾಗಿ ಹೋದರು ಪ್ರಿಯರೇ? ಜನಸಮೂಹವೆಲ್ಲ ಎಲ್ಲಿಗೆ ಹೋದರು ಪ್ರಿಯರೇ? ಅವಾಗ ಕೇಳಿಸಿರುವ ಒಂದೇ ಒಂದು ಕೂಗು ಯಾವುದು ಗೊತ್ತಾ? ಆತನನ್ನು ಶಿಲುಬೆಗೆ ಹಾಕಿರಿ, ಆತನನ್ನು ಶಿಲುಬೆಗೆ ಹಾಕಿರಿ. ಬೇರೆಯವ್ರ ಬಗ್ಗೆ ಯಾಕೆ ಪ್ರಿಯರೇ? ಪ್ರಾಣ ಕೊಡುತ್ತೇವೆ ಎಂದು ಹೇಳಿರುವ 12 ಜನ ಶಿಷ್ಯರು ಏನಾದ್ರು? ಪೇತ್ರನು ಹೇಳ್ತಾನೆ, ದೇವ್ರೇ, ಇವರೆಲ್ಲರೂ ನಿನ್ನನ್ನು ಬಿಟ್ಟು ಹೋದರು, ನಾನು ಮಾತ್ರ ನಿನ್ನನ್ನು ಬಿಡುವುದಿಲ್ಲ, ನಿನಗಾಗಿ ಪ್ರಾಣ ಕೊಡ್ತೇನೆಂದು ಪೇತ್ರನು ಹೇಳಿದ್ರೆ, ಪೇತ್ರನೊಂದಿಗೆ ಎಲ್ಲರೂ ಕೂಡ ಅದೇ ಮಾತನ್ನು ಹೇಳ್ತಾರೆ. ಯಾವ ಮಾತನ್ನು? ಸಾಧ್ಯವಾದರೆ ನಮ್ಮ ಪ್ರಾಣ ಕೊಡ್ತೇವೆ ಯೇಸುವೆ, ನಿನ್ನನ್ನು ಮಾತ್ರ ಬಿಟ್ಟು ಹೋಗೋದಿಲ್ಲ ಅನ್ನುತ್ತಾರೆ. ಆಗ ಯೇಸುಕ್ರಿಸ್ತನು ಹೇಳ್ತಾರೆ, ನೀವೆಲ್ಲರೂ ನನ್ನನ್ನು ಬಿಟ್ಟು ಓಡಿ ಹೋಗ್ತೀರಿ ಅಂದಾಗ, ಇಲ್ಲ ಯೇಸುವೆ. ಆ ಸಮಯದಲ್ಲಿ ವೈರಾಗ್ಯದಿಂದ ತುಂಬಿಕೊಂಡಿರುವ ಪೇತ್ರನು ಏನ್ ಹೇಳ್ತಾನೆ? ಎಲ್ಲರೂ ಓಡಿ ಹೋದ್ರು, ನಾನ್ ಮಾತ್ರ ಓಡಿ ಹೋಗೋದಿಲ್ಲ ಅನ್ನುತ್ತಾನೆ. ಆಗ ಯೇಸು, ಪೇತ್ರನೇ, ಯೇಸು ಯಾರು ನನಗೆ ಗೊತ್ತಿಲ್ಲ ಎಂದು ನೀನು 3 ಸಾರಿ ಅಲ್ಲಗಳೆಯುತ್ತಿ. ಅವಾಗಲೇ ಕೋಳಿ ಕೂಗುತ್ತದೆ ಅಂದಾಗ, ಪ್ರಾಣ ಬೇಕಾದ್ರೂ ಕೊಡ್ತೇನೆ ಯೇಸುವೆ. ಹಾಗೆ ಮಾಡುವುದಿಲ್ಲ ಅಂದಾಗ ಹಾಗೆ ಹೇಳ್ತಾ ಇದ್ದಿ, ಆದರೆ ಹಾಗೆ ಮಾಡುವುದಿಲ್ಲ ಅಂದ್ರು. ಸಹೋದರ ಸಹೋದರಿಯರೇ, ಬೇರೆಯವ್ರ ಬಗ್ಗೆ ಯಾಕೆ? ಯೇಸು ಕ್ರಿಸ್ತನೇ ಆರಿಸಿಕೊಂಡಿರುವಂತಹ, ಆತನು ಬಹಳವಾಗಿ ಪ್ರೀತಿಸಿದಂತಹ ಶಿಷ್ಯರೇ ಕೊನೇ ದಿನ ಬಂದಾಗ ಯೇಸುಕ್ರಿಸ್ತನನ್ನು ಒಬ್ಬಂಟಿಗನಾಗಿ ಮಾಡಿ ಓಡಿ ಹೋದರು ಪ್ರಿಯರೇ. ಒಬ್ಬನು ಕೂಡ ಉಳಿಯಲಿಲ್ಲ ಪ್ರಿಯರೇ ಗೆತ್ಸೆಮನೆ ತೋಟದಲ್ಲಿ. ಹಾಗಾಗಿ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಯಾತ್ರೆಯಲ್ಲಿ, ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ನಾವು ಬಹಳವಾಗಿ ನಂಬಿದಂಥವರೇ ಸಡನ್ನಾಗಿ ಮಾಯವಾಗುವ ಪರಿಸ್ಥಿತಿ ಧಾವಿಸಿದಾಗ ದಯವಿಟ್ಟು ಆಶ್ಚರ್ಯಗೊಳ್ಳಬೇಡಿ.
ನೀವು ಯಾರ ಮೇಲೆ ಬಹಳವಾಗಿ ಆಧಾರಗೊಳ್ಳುತ್ತೀರೋ ಆ ವ್ಯಕ್ತಿ ನಿಮ್ಮನ್ನು ಅನಾಥನನ್ನಾಗಿ ಮಾಡಿ ಹೋಗುವಾಗ ದಯವಿಟ್ಟು ಆಶ್ಚರ್ಯಗೊಳ್ಳಬೇಡಿ. ಮೋಸ ಆಯಿತು, ಅನ್ಯಾಯ ಜರುಗಿತು ಎಂದು ಅಳುವುದರಿಂದ ಪ್ರಯೋಜನವಿರಲ್ಲ. ಯಾಕೆಂದರೆ ದಾವೀದನ ಜೀವಿತದಲ್ಲಿ ಅಂತಹದೇ ಪರಿಸ್ಥಿತಿ ಬಂದಿತ್ತು. ಅನ್ಯಾಯದ ಕಡೆಗೆ ಹೆಚ್ಚು ಜನರು ಸೇರಿಕೊಳ್ತಾರೆ. ನ್ಯಾಯವನ್ನು ಪಕ್ಕಕ್ಕೆ ತಳ್ಳಿ ಹಾಕುವುದನ್ನು ನಾವು ನೋಡ್ತಿದ್ದೇವೆ. ಏನ್ ಜರುಗಿತ್ತು? 13ನೇ ವಚನ. ಇಸ್ರಾಯೇಲ್ಯರ ಮನಸ್ಸು ಅಬ್ಷಾಲೋಮನ ಕಡೆಗೆ ತಿರುಗಿಕೊಂಡಿತೆಂಬ ವರ್ತಮಾನ ದಾವೀದನಿಗೆ ಮುಟ್ಟಿದಾಗ ದಾವೀದನು ಯೆರೂಸಲೇಮಿನಲ್ಲಿದ್ದ ತನ್ನ ಎಲ್ಲಾ ಸೇವಕರಿಗೆ ಈ ರೀತಿ ಆಜ್ಞೆ ಕೊಟ್ಟನು. ಅಬ್ಷಾಲೋಮನ ಕೈಯಿಂದ ನಾವು ತಪ್ಪಿಸಿಕೊಂಡು ರಕ್ಷಣೆ ಹೊಂದಲಾರೆವು. ಇದೇನು? ಅಬ್ಷಾಲೋಮನ ಕೈಯಿಂದ ನಾವು ತಪ್ಪಿಸಿಕೊಂಡು ರಕ್ಷಣೆ ಹೊಂದಲಾರೆವು. ಒಂದು ವೇಳೆ ನಾನೇನಾದರೂ ಅಲ್ಲಿದ್ದು ದಾವೀದನಿಗೆ, ಇದೇನು ರಾಜ, ನೀನು ಮಹಾಬಲಿಷ್ಠನಲ್ಲವೋ? ಗೊಲಿಯಾತನನ್ನು ಕೊಂದುಹಾಕಿದವನಾಗಿದೆಯಲ್ಲವೇ? ಫಿಲಿಸ್ಟಿಯರನ್ನು ಸೋಲಿಸಿ ಬಿಟ್ಟವನಾಗಿದೆಯಲ್ಲವೇ? ನಿನ್ನಂತಹ ಯುದ್ಧ ವೀರನು ಶೂರನು ನಮ್ಮ ದೇಶದಲ್ಲಿ ಬೇರೆ ಯಾರೂ ಇಲ್ವಲ್ಲ. ಅಬ್ಷಾಲೋಮನ ಕೈಯಿಂದ ತಪ್ಪಿಸಿಕೊಳ್ಳಲಾರವೆಂದು ಯಾಕೆ ಹೇಳ್ತಾ ಇದ್ದಿ? ನೀನು ಕೋಪಗೊಂಡು ಕತ್ತಿಯನ್ನು ಎತ್ತಿದರೆ ಸಾಕು, ಒಬ್ಬರು ನಿನ್ನ ಮುಂದೆ ನಿಲ್ಲೋದಿಲ್ಲ ರಾಜ ಎಂದು ಹೀಗೆ ಹೇಳ್ತಿದ್ದೇನೇನೋ. ಆಗ ದಾವೀದನು ಹೇಳ್ತಿದ್ದ, ಬೇರೆಯವರಾಗಿದ್ರೆ ಕೊಂದು ಹಾಕ್ತಿದ್ದೆ, ಬೇರೆಯವರನ್ನ ಸಂಹರಿಸಿ ಬಿಡ್ತಾ ಇದ್ದೆ. ಆದರೆ ಈ ದಿನ ನನಗೆ ಬಂದ ಸಮಸ್ಯೆ ಶತ್ರುವಿನೊಂದಿಗಲ್ಲ. ಈ ದಿನ ನನಗುಂಟಾದ ಸಮಸ್ಯೆ ನನ್ನ ಹೊಟ್ಟೆಯಿಂದ ಹುಟ್ಟಿರುವ ಸ್ವಂತ ಮಗನಿಂದ. ಅದಕ್ಕಾಗಿಯೇ ತಾಳಲಿಕ್ಕಾಗ್ತಾ ಇಲ್ಲ, ಅದಕ್ಕಾಗಿಯೇ ಎದುರಿಸಲಿಕ್ಕಾಗ್ತಿಲ್ಲ. ಅದಕ್ಕಾಗಿಯೇ ನನ್ನ ಸ್ವಂತ ಮಗನನ್ನು ಸಾಯಿಸುವುದಕ್ಕಿಂತ ಅವನ ಕೈಯಿಂದ ಸಾಯುವುದೇ ಬೆಟರ್ ಎಂಬ ನಿರ್ಣಯಕ್ಕೆ ಬಂದಿದ್ದೇನೆ. ಅವನ ಕೈಯಿಂದ ಸಾಯುವುದಕ್ಕಿಂತ ಇನ್ನೊಂದು ಮಾರ್ಗವಿದೆ. ಅದೇನೆಂದರೆ ಅವನ ಕಣ್ಣಿಗೆ ಕಾಣದೇ ಇರುವಂಥದ್ದು. ಅದನ್ನೇ ದಾವೀದನು ಆ ದಿನ ಆರಿಸಿಕೊಳ್ತಾನೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಈಗ ತಾನೇ ಕೇಳಿದ ಹಾಗೆ ಮತ್ತೊಮ್ಮೆ ಕೇಳ್ತೇನೆ. ಈ ದಿನ ನನ್ನ ಸಮಸ್ಯೆ ಕತ್ತಿಯಿಂದಲ್ಲ. ಈ ದಿನದ ನನ್ನ ಸಮಸ್ಯೆ ಹೊಟ್ಟೆಯಿಂದ ಹುಟ್ಟಿದವರಿಂದಲೇ ಎನ್ನುವಂಥವರಿದ್ದೀರಾ? ದಾವೀದನು ಕೂಡ ಅಂಥದೇ ಪರಿಸ್ಥಿತಿ ಹಾದು ಹೋದ. ಅದಕ್ಕೆ ಒಂದು ನಿರ್ಣಯ ತೆಗೆದುಕೊಳ್ತಾನೆ. ಏನದು? ಓದುತ್ತಿದ್ದೇನೆ. ತನ್ನ ಬಳಿಯಲ್ಲಿರುವ ಸೇವಕರಿಗೆ ಹೀಗೆ ಆಜ್ಞಾಪಿಸಿದನು, ಅಬ್ಷಾಲೋಮನ ಕೈಯಿಂದ ನಾವು ತಪ್ಪಿಸಿಕೊಳ್ಳಲಾರೆವು. ಹಾಗಾಗಿ ನಾವೆಲ್ಲರೂ ಓಡಿ ಹೋಗೋಣ ಬನ್ನಿ. ಅವನು ಆಕಸ್ಮಿಕವಾಗಿ ನಮ್ಮ ಮೇಲೆ ಬಿದ್ದು ನಮಗೆ ದುರ್ಗತಿಯನ್ನುಂಟು ಮಾಡಿ ಪಟ್ಟಣದವರನ್ನೆಲ್ಲ ಕತ್ತಿಯಿಂದ ಸಂಹಾರ ಮಾಡಲಾರದಂತೆ ನಾವು ಬೇಗನೆ ಓಡಿ ಹೋಗೋಣ ಬನ್ನಿ. ಅದಕ್ಕೆ ರಾಜನ ಸೇವಕರು ಹೀಗೆ ಹೇಳಿದರು, ಒಡೆಯನೇ, ನಾವು ನಿನ್ನ ದಾಸರು, ನೀನು ನಮ್ಮ ಅರಸನು. ಅರಸನಾದ ನೀನು ಹೇಳಿದಂತೆಯೇ ನಾವು ಮಾಡುತ್ತೇವೆ. ಹಾಗೆ ಮಾಡಲು ಸಿದ್ಧವಾಗಿದ್ದೇವೆ ಅನ್ನುತ್ತಾರೆ. ಸಿಂಹಾಸನ ಬಿಟ್ಟು ಬಿಡಬೇಕಾಯ್ತು, ತನ್ನ ರಾಜ್ಯವನ್ನು ಬಿಟ್ಟು ಬಿಡಬೇಕಾಯ್ತು. ಒಂದು ಕಾಲದಲ್ಲಿ ದಾವೀದನಿಗೆ ಸೌಲನು ಬೆನ್ನಟ್ಟುತ್ತಿರುವಾಗ ದಾವೀದನ ಕೈಯಲ್ಲಿ ಸಿಂಹಾಸನವಿರಲಿಲ್ಲ, ಪರಿಪಾಲನೆಯೂ ಇರಲಿಲ್ಲ. ಆದಾಗ್ಯೂ ಓಡಿ ಹೋಗಬೇಕಾಯ್ತು. ಈಗ ದಾವೀದನು ಸಿಂಹಾಸನಾಸೀನರೂಢನಾಗಿ ಪರಿಪಾಲನೆ ಕೊಡುತ್ತಿರುವ ಸಮಯದಲ್ಲಿ ತನ್ನ ಸ್ವಂತ ಮಗನು ಮಾಡುವ ಕೆಲಸಗಳನ್ನು ನೋಡಿ ದಾವೀದನು ಓಡಿ ಹೋಗಬೇಕಾಯ್ತು. ತಮ್ಮ ತಂಗಿಯೆಂದರೆ ಹೆತ್ತ ತಂದೆಯನ್ನು ಹೆತ್ತ ತಾಯಿಯನ್ನು ಕಾಡಿಸುವಂಥದ್ದು ಒಳ್ಳೆಯದಲ್ಲ, ಭಯ ಹುಟ್ಟಿಸುವುದು ಒಳ್ಳೆಯದಲ್ಲ, ಬಾಧೆ ಹುಟ್ಟಿಸುವುದು ಒಳ್ಳೆಯದಲ್ಲ, ಬಾಧೆ ಪಡಿಸುವುದು ಒಳ್ಳೆಯದಲ್ಲ. ಅಬ್ಷಾಲೋಮನು ತನಗೆ ಬಹಳವಾಗಿ ಪ್ರೀತಿಸಿದ ತಂದೆಗೆ ಬಹಳವಾಗಿ ಬಾಧೆಪಡಿಸಿದ, ವೇದನೆಗೊಳಿಸಿದ. ಕೊನೆಗೆ ಆ ತಂದೆ ತನ್ನ ಪ್ರಾಣವನ್ನು ಹಿಡಿತದಲ್ಲಿಟ್ಟುಕೊಂಡು ಓಡಿ ಹೋಗುವ ರೀತಿಯಲ್ಲಿ ಮಾಡಿದ. ಹೆತ್ತ ತಂದೆಯನ್ನು ಹೆತ್ತ ತಾಯಿಯನ್ನು ಯಾವುದೇ ಮಗನಿಗಾಗಲಿ ಯಾವುದೇ ಮಗಳಿಗಾಗಲಿ ಒಳ್ಳೆಯದಲ್ಲ. ಅದಕ್ಕಾಗಿಯೇ ನಮ್ಮ ಜೀವಿತವನ್ನು ವಾಕ್ಯಾನುಸಾರವಾಗಿ ಮಾರ್ಪಡಿಸಿಕೊಳ್ಳುವುದು, ತಂದೆ ತಾಯಿಗಳಿಗೆ ಗರ್ವ ತರುವ ಹಾಗೆ ಜೀವಿಸುವುದು, ಅದು ಆಶೀರ್ವಾದಕರವಾಗಿದೆ. ಅದು ದೀರ್ಘಾಯುಷ್ಯಿಗೆ ಆಧಾರವಾಗಿದೆ ಎಂಬುದನ್ನು ಮರೆಯಬೇಡಿ. 16ನೇ ಅಧ್ಯಾಯ ಓದುತ್ತಿದ್ದೇನೆ, 20ನೇ ವಚನ. ಅನಂತರ ಅಬ್ಷಾಲೋಮನು, ನಾವು ಈಗ ಮಾಡತಕ್ಕದೇನು, ಆಲೋಚನೆ ಹೇಳು ಎಂಬುದಾಗಿ ಅಹಿತೋಫೇಲನನ್ನು ಕೇಳಲು ಅಹಿತೋಫೇಲನು ಆಲೋಚನೆ ಕೊಡ್ತಿದ್ದಾನೆ. 1ನೇ ವಚನದಿಂದ 8ನೇ ವಚನದವರೆಗೂ ದಾವೀದನ ಆಕ್ರಂದನೆಯನ್ನು ನಾವು ನೋಡ್ತೇವೆ. 9ನೇ ವಚನದಿಂದ 15ನೇ ವಚನದವರೆಗೂ ದಾವೀದನ ಆಕ್ರೋಶವನ್ನು ನಾವು ನೋಡುತ್ತೇವೆ. ಆ ಆಕ್ರೋಶ ವ್ಯಕ್ತಪಡಿಸುತ್ತಾ ಹೇಳ್ತಿದ್ದಾನೆ, ಪಟ್ಟಣದ ಪೌಳಿಗೋಡೆಗಳಲ್ಲಿ ಪಾಪವು ಜರುಗುತ್ತಿದೆ ಎಂದು, ಬಲಾತ್ಕಾರಿಗಳು ಬಲಾತ್ಕಾರ ಮಾಡ್ತಿದ್ದಾರೆ ಎಂದು. ಕರ್ತನೇ, ಯಾಕೆ ನೀನು ಶಿಕ್ಷಿಸಲಾರದೆ ಮೌನವಾಗಿದ್ದಿ? ಹೀಗೆ ಆಕ್ರೋಶ ತೋರ್ಪಡಿಸುತ್ತಿದ್ದಾನೆ. ಯಾಕೆ ಅಷ್ಟು ಕೋಪ ಬಂದಿತು ದಾವೀದನಿಗೆ?
21ನೇ ವಚನ ನೋಡಿ. ಸಲಹೆ ಏನಾದರೂ ಕೊಡ್ತೀಯಾ ಅಹೀತೋಫೆಲನೇ ಎಂದು ಅಬ್ಷಾಲೋಮನು ಕೇಳಿದಾಗ, ಹೀಗೆ ಕೊಡ್ತಾನೆ ಪ್ರಿಯರೇ ಸಲಹೆ. 21ನೇ ವಚನದಲ್ಲಿ ಅಹೀತೋಫೆಲನು, ನಿನ್ನ ತಂದೆಯು ಮನೆ ಕಾಯುವುದಕ್ಕೆ ಬಿಟ್ಟಿರುವ ಅವನ ಉಪಪತ್ನಿಯರ ಬಳಿಗೆ ಹೋಗಿ ಅವರೊಂದಿಗೆ ಸಂಗಮಿಸು. ಹೀಗೆ ಮಾಡುವುದಾದರೆ ನಿನ್ನ ತಂದೆಗೆ ಅಸಹ್ಯವಾದಿಯೆಂದು ಎಲ್ಲಾ ಇಸ್ರಾಯೇಲ್ಯರು ತಿಳುಕೊಳ್ಳುವರು. ಆಗ ನಿನ್ನ ಪಕ್ಷದಲ್ಲಿರುವವರೆಲ್ಲರೂ ಧೈರ್ಯ ತಂದುಕೊಳ್ಳುವರು ಎಂದು ಹೇಳಿದನು. ಆಗ ಅಬ್ಷಾಲೋಮನಿಗೋಸ್ಕರ ಮಾಳಿಗೆಯ ಮೇಲೆ ಗುಡಾರ ಹಾಕಿಸಿದರು. ಅವನು ಎಲ್ಲಾ ಇಸ್ರಾಯೇಲ್ಯರ ಮುಂದೆಯೇ ತನ್ನ ತಂದೆಯ ಉಪಪತ್ನಿಗಳನ್ನು ಕೂಡಿದನು. ಎಂಥ ಘೋರ ನೋಡಿ! ಒಬ್ಬ ಕೆಲಸಕ್ಕೆ ಬಾರದವನು ಅಬ್ಷಾಲೋಮನಿಗೆ ಹೇಗೆ ಹಾಳು ಮಾಡ್ತಿದ್ದಾನೆ ನೋಡಿ. ದಾವೀದನ ಉಪಪತ್ನಿ ಅಂದರೆ ಅಬ್ಷಾಲೋಮನಿಗೆ ಏನಾಗ್ತಾರೆ? ತಾಯಂದಿರು ಪ್ರಿಯರೇ. ಈ ಪಾಪಿಷ್ಟನು ಕೊಡುವ ಸಲಹೆ ಏನೆಂದರೆ, ಹೋಗಿ ನೀನು ನಿನ್ನ ತಾಯಿಯನ್ನೇ ಕೆಡಿಸು. ಪೌಳಿಗೋಡೆಯ ಮೇಲೆ ಗುಡಾರವನ್ನು ಹಾಕಿಸಿಕೊಂಡು ದಾವೀದನ ಉಪಪತ್ನಿಯರನ್ನು ಅಂದರೆ ಅಬ್ಷಾಲೋಮನಿಗೆ ತಾಯಿಗೆ ಸಮಾನರನ್ನು ಬಲಾತ್ಕಾರ ಮಾಡುತ್ತಿರುವಾಗ ದಾವೀದನು ಅಳುತ್ತಾ ಬರೆದಿರುವಂತಹ ಕೀರ್ತನೆ ಇದಾಗಿದೆ. ಆಕ್ರೋಶದಿಂದ ದಾವೀದನು ನರಳಾಡುತ್ತಾ ಬರೆದಿರುವ ಕೀರ್ತನೆಯಾಗಿದೆ. ಇದೆಲ್ಲದಕ್ಕೆ ಕಾರಣವೇನೆಂದರೆ ಅಹೀತೋಫೆಲನ ಪಾಪಿಷ್ಟ ಆಲೋಚನೆ, ದಾವೀದನನ್ನು ಕೊಂದಾಕಬೇಕು ಎಂಬುದಾಗಿ ಅಹೀತೋಫೆಲನು ಒಳಸಂಚು ಮಾಡುತ್ತಿದ್ದಾನೆ. 15ನೇ ಅಧ್ಯಾಯ 31ನೇ ವಚನ. ಅಬ್ಷಾಲೋಮನ ಸಂಗಡ ಒಳಸಂಚು ಮಾಡುವುದರಲ್ಲಿ ಅಹೀತೋಫೆಲನು ಇದ್ದಾನೆ ಎಂಬ ವರ್ತಮಾನ ದಾವೀದನಿಗೆ ಮುಟ್ಟಿದಾಗ ಅಬ್ಷಾಲೋಮನ ಕುತಂತ್ರದೊಳಗೆ ಈಗ ಯಾರು ಸೇರಿಕೊಂಡಿದ್ದಾರೆ? ದಾವೀದನ ಸಲಹೆಗಾರನಾಗಿರುವ ಅಹೀತೋಫೆಲನು ಸೇರಿಕೊಂಡಿದ್ದಾನೆ ಎಂಬುದಾಗಿ ದಾವೀದನು ತಿಳಿದುಕೊಂಡಾಗ ದಾವೀದನು ಪ್ರಾರ್ಥನೆ ಮಾಡಿದ. ಯಾರು ಈ ಅಹೀತೋಫೆಲನು? ಸಲಹೆಗಾರನಾಗಿದ್ದ, ಸನ್ನಿಹಿತನಾಗಿದ್ದನು, ದಾವೀದನೊಂದಿಗೆ ಊಟ ಮಾಡಿದವನಾಗಿದ್ದ, ಪ್ರಾಮುಖ್ಯವಾಗಿರುವ ಆಲೋಚನೆಗಳನ್ನು ಪ್ರಣಾಳಿಕೆಗಳನ್ನು ರಚಿಸಿದವನಾಗಿದ್ದ. ಆದರೆ ಶತ್ರುಗಳೊಂದಿಗೆ ಸೇರಿಕೊಂಡ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಿನ್ನೆವರೆಗೂ ಅವನು ನಮ್ಮ ಪಕ್ಷವೇ ಇದ್ದ, ಆದರೆ ನಮಗೆ ಆಧಾರವಾಗಿರಬೇಕಾದ ಸಮಯದಲ್ಲಿ ಸಡನ್ನಾಗಿ ನಮ್ಮ ಶತ್ರುಗಳ ಪಕ್ಷಕ್ಕೆ ನಮಗೆ ವ್ಯತಿರೇಕವಾಗಿ ನಿಂತುಕೊಂಡ. ನಮ್ಮ ಪಕ್ಷ ಇರಬೇಕಾದ ಲಾಯರ್ ಸಡನ್ನಾಗಿ ನಮ್ಮ ಶತ್ರುವಿಗೆ ಮಾರಿಕೊಂಡ. ನಮ್ಮ ಪಕ್ಷ ಬಂಧುಗಳಲ್ಲಿ ಒಬ್ಬರಿದ್ರು, ಆದರೆ ಸಡನ್ನಾಗಿ ಶತ್ರುವಿನ ಪಕ್ಷ ಹೋಗಿ ಸೇರಿಕೊಂಡ. ನಿನ್ನೆಯವರೆಗೂ ನನ್ನ ಪಕ್ಷದಲ್ಲಿಯೇ ಇದ್ರು, ನಿನ್ನೆಯವರೆಗೂ ನನ್ನ ಕಂಪ್ನಿಯಲ್ಲೇ ಕೆಲಸ ಮಾಡಿದ್ರು, ನಿನ್ನೆಯವರೆಗೂ ನನ್ನನ್ನು ಎಷ್ಟೋ ನಂಬಿಸಿದ್ರು, ಆದರೆ ನನಗೆ ಸಹಾಯ ಮಾಡಬೇಕಾದ ಸಮಯದಲ್ಲಿ ಸಡನ್ನಾಗಿ ನನ್ನ ಶತ್ರುವಿನೊಂದಿಗೆ ಕೈ ಜೋಡಿಸಿದ ಎಂಬ ಪರಿಸ್ಥಿತಿ ನಿಮ್ಮಲ್ಲಿ ಯಾರಾದರೂ ಹಾದು ಹೋಗುತ್ತಿರುವುದಾದರೆ ದಯವಿಟ್ಟು ಗಮನಿಸಿ. ಇದು ಆತ್ಮಿಕ ಯಾತ್ರೆಯಲ್ಲಿ ನಾವು ಎದುರುಗೊಳ್ಳಬೇಕಾದ ಶ್ರಮೆಗಳಲ್ಲಿ ಒಂದಾಗಿದೆ ಎಂಬ ವಿಷಯ ಮರೆಯಬೇಡಿ. ದಾವೀದನ ಒಬ್ಬ ಮುಖ್ಯ ಸಲಹೆಗಾರನೇ ದಾವೀದನಿಗೆ ವಿರುದ್ಧವಾಗಿ ಎದ್ದು ನಿಂತ. ಅವಾಗ ದಾವೀದನು ಮಾಡಿದ ಪ್ರಾರ್ಥನೆ ಏನೆಂದರೆ, ದೇವರೇ, ಯೆಹೋವನೇ, ಅಹೀತೋಫೆಲನ ಆಲೋಚನೆ ನಿರಾರ್ಥಕಗೊಳಿಸು ದೇವರೇ ಎಂದು ಪ್ರಾರ್ಥಿಸಿದ. ಅಹೀತೋಫೆಲನು ನಾಶ ಮಾಡೆಂದು ಪ್ರಾರ್ಥಿಸಲಿಲ್ಲ. ಏನ್ ಹೇಳ್ತಾನೆ ನೋಡೋಣ ಬನ್ನಿ. 31ನೇ ವಚನ. ಅಬ್ಷಾಲೋಮನ ಸಂಗಡ ಒಳಸಂಚು ಮಾಡಿದವರಲ್ಲಿ ಅಹೀತೋಫೆಲನು ಇದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ದಾವೀದನು, ಯೆಹೋವನೇ, ಅಹೀತೋಫೆಲನ ಆಲೋಚನೆಗಳನ್ನು ನಿರಾರ್ಥಕಪಡಿಸು ಎಂದು ಪ್ರಾರ್ಥನೆ ಮಾಡಿದನು. ನಾವಿಷ್ಟೊತ್ತು ಧ್ಯಾನಿಸಿರುವ 55ನೇ ಕೀರ್ತನೆ 2 ಸಾಮುವೇಲ 15, 16, 17ನೇ ಅಧ್ಯಾಯ ಬೇಸ್ ಮಾಡಿಕೊಂಡೇ ಆ ಸಂದರ್ಭದಲ್ಲಿ ಸಂಭವಿಸಿರುವ ಸಂಘಟನೆಗಳನ್ನೇ ಆಧಾರ ಮಾಡಿಕೊಂಡು ಬರೆದಿರುವ ಕೀರ್ತನೆಯಾಗಿದೆ. ಜರುಗಿದ್ದೇನು? ಆಕ್ರೋಶ ವ್ಯಕ್ತಪಡಿಸುತ್ತಾನೆ ದೇವರ ಸನ್ನಿಧಿಯಲ್ಲಿ. ಆ ನಂತರ ಆಧಾರಗೊಳ್ಳುತ್ತಾನೆ ಸಂಪೂರ್ಣವಾಗಿ ದೇವರ ಮೇಲೆಯೇ. ಈಗ 55ನೇ ಕೀರ್ತನೆ 16ನೇ ವಚನ ನೋಡಿ. ಹೇಗೆ ಆಧಾರಗೊಳ್ತಾನೆ ಅದು ಕೂಡ ಬರೆಯಲಾಗಿದೆ. ಸಾಯಂಕಾಲದಲ್ಲಿಯೂ ಉದಯದಲ್ಲಿಯೂ ಮಧ್ಯಾಹ್ನದಲ್ಲಿಯೂ ಹಂಬಲಿಸುತ್ತಾ ಮೊರೆಯಿಡುತ್ತೇನೆ. ಆದರೆ ಈ ಕೆಲಸ ಮಾಡಿದ ನೀನು ನನಗೆ ಸಹಕಾರಿಯಾಗಿದ್ದಿ, ಮಿತ್ರನೂ ಆಗಿದ್ದಿ, ಪರಿಚಯವಾಗಿದ್ದಿ. ನಾವು ಪರಸ್ಪರವಾಗಿ ರಸಭರಿತ ಸಂಭಾಷಣೆ ಮಾಡುತ್ತಾ ಭಕ್ತ ಸಮೂಹದೊಡನೆ ದೇವಾಲಯಕ್ಕೆ ಹೋಗುತ್ತಿದ್ದೇವಲ್ಲ. ಆ ದುಷ್ಟರಿಗೆ ಮರಣವು ತಟ್ಟನೆ ಬರಲಿ. ಅಹೀತೋಫೆಲನ ಕುರಿತಾಗಿ ದಾವೀದನ ಮನಸ್ಸಿನೊಳಗೆ ಬಂದ ಆಲೋಚನೆಯೇನೆಂದರೆ, ಇಂಥವರಿಗೆ ಆಕಸ್ಮಿಕವಾಗಿಯೇ ಮರಣ ಬರುತ್ತೆ. ನಂಬಿಸಿ ಮೋಸ ಮಾಡಿದ್ದಾರೆ, ನಂಬಿಸಿ ನನ್ನನ್ನು ವಂಚಿಸಿದಾನೆ, ಅಕಸ್ಮಾತಾಗಿಯೇ ಮರಣ ಸಂಭವಿಸುತ್ತೆ. ಸರಿ, ಅವರ ಸಂಗತಿ ಪಕ್ಕಕ್ಕೆ ಇಟ್ಬಿಡಿ. ನಾನಾದರೂ, ದಾವೀದನು ಹೇಳ್ತಾನೆ, ನಾನಾದರೂ ಯೆಹೋವನಿಗೆ ಮೊರೆ ಇಡುವೆನು, ಯೆಹೋವನು ನನ್ನನ್ನು ರಕ್ಷಿಸುವನು.
ಈ ದಿನ ನಾವು ಹೊಂದಿಕೊಳ್ಳಬೇಕಾದ ನಿರೀಕ್ಷೆ ಇದೆ. ಏನದು? ಯೆಹೋವನೇ ನನ್ನನ್ನು ರಕ್ಷಿಸು ಎಂಬುದಾಗಿ. ಯಸ್, ಪರಿಸ್ಥಿತಿ ಎಷ್ಟೇ ವ್ಯತಿರೇಕವಾಗಿದ್ರು, ಪ್ರತಿಕಾರ ಬೆಳೆಸಿಕೊಳ್ಳುವವರು ಎಷ್ಟೇ ಜನ ಇದ್ರು, ಯೆಹೋವನೇ ನಮ್ಮನ್ನು ರಕ್ಷಿಸುವನು. ಅದೇ ದಾವೀದನ ಆಧಾರವಾಗಿತ್ತು. ಪರಿಸ್ಥಿತಿಗಳು ಸರಿಯಾಗಿರಲಿಲ್ಲ, ಪ್ರತಿಕಾರ ಬೆಳೆಸಿಕೊಳ್ಳುವವರು ಹೆಚ್ಚಾಗ್ತಿದ್ರು. ಪ್ರಾರ್ಥನೆಯಲ್ಲಿ ಮೇಲಿರುವ ಆತನಿಗೆ ನೋಡಿ ದಾವೀದನು ಹೇಳ್ತಾನೆ, ನನ್ನನ್ನು ರಕ್ಷಿಸುವ ಆತನು ನೀನೇ, ನನ್ನನ್ನು ಕಾಪಾಡುವ ಆತನು ನೀನೇ. ನಾನು ಸಾಯಂಕಾಲದಲ್ಲಿಯೂ ಉದಯ ಕಾಲದಲ್ಲಿಯೂ ಮಧ್ಯಾಹ್ನದಲ್ಲಿಯೂ ಮಾಡ್ತೇನೆ? ಪ್ರಾರ್ಥನೆ ಮಾಡ್ತೇನೆ ಅನ್ನುತ್ತಾನೆ. ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಳ್ಳದೇ ಇರುವಂತಹ ಫೇಲಿಯರ್ ಹಾದು ಹೋಗುವಾಗ ಯಾರನ್ನು ಆಶ್ರಯಿಸುತ್ತಾ ಇದ್ದೀರಿ? ಮತ್ತು ಪದಾರ್ಥಗಳನ್ನು, ಡ್ರಗ್ಸ್ಗಳನ್ನು, ಮತ್ತು ಪಾನೀಯಗಳನ್ನು, ಇಲ್ಲವೇ ಕರ್ತನನ್ನು? ಯಾರನ್ನು ಆಶ್ರಯಿಸುತ್ತಾ ಇದ್ದೀರಿ? ದಾವೀದನನ್ನು ನೋಡಿ, ಅವನ ಜೀವಿತದಲ್ಲಿ ಪರಿಸ್ಥಿತಿಯನ್ನು ಸರಿಯಾಗಿಲ್ಲದಿರುವಾಗ, ಪ್ರತಿಕಾರ ಬೆಳೆಸಿಕೊಳ್ಳುವವರು ಹೆಚ್ಚಾಗುವಾಗ, ಮತ್ತು ಪದಾರ್ಥಗಳನ್ನು ಆಶ್ರಯಿಸಲಿಲ್ಲ, ಎಲ್ಲವನ್ನು ಮರೆಯಲು ಮತ್ತು ಪಾನೀಯವನ್ನು ಆಶ್ರಯಿಸಲಿಲ್ಲ, ಮದ್ಯಪಾನವನ್ನು ಆಶ್ರಯಿಸಲಿಲ್ಲ. ಮತ್ಯಾರನ್ನು ಆಶ್ರಯಿಸಿದ ಗೊತ್ತಾ ಪ್ರಿಯರೇ? ಪ್ರಾರ್ಥನೆಯಲ್ಲಿ ಮೇಲೇರುವ ಆತನನ್ನೇ ಆಶ್ರಯಿಸಿದನು. ಹೇಗೆ ಆಶ್ರಯಿಸುತ್ತಾನೆ ಗೊತ್ತಾ? ಸಾಯಂಕಾಲದಲ್ಲಿಯೂ ಪ್ರಾರ್ಥನೆ ಮಾಡ್ತಾನೆ, ಉದಯ ಕಾಲದಲ್ಲಿಯೂ ಪ್ರಾರ್ಥನೆ ಮಾಡ್ತಾನೆ, ಮಧ್ಯಾಹ್ನದಲ್ಲಿಯೂ ಪ್ರಾರ್ಥನೆ ಮಾಡ್ತಾನೆ. ದೇವರು ಉತ್ತರ ಕೊಡುವವರೆಗೂ ಪ್ರಾರ್ಥನೆ ಮಾಡುತ್ತಲೇ ಇದ್ದಾನೆ. ಯಾವುದಾದ್ರೂ ಕಷ್ಟ ಬರುವಾಗ ಮೊಟ್ಟ ಮೊದಲು ನೀವೇನ್ ಮಾಡುತ್ತೀರಿ ಗೊತ್ತಾ? ದೇವರ ಮೇಲೆಯೇ ಮುನಿಸುತ್ತೀರಿ, ದೇವರನ್ನೇ ಪ್ರಶ್ನಿಸುತ್ತೀರಿ. ದಾವೀದನು ಯಾವತ್ತೂ ಕೂಡ ದೇವರನ್ನು ಪ್ರಶ್ನಿಸಲಿಲ್ಲ, ದೇವರ ಮೇಲೆ ಮುನಿಸಲಿಲ್ಲ. ತಾನು ಹೊಂದಿಕೊಂಡಿರುವಂತಹ ಸಾಮ್ರಾಜ್ಯವನ್ನು, ತಾನು ಹೊಂದಿಕೊಂಡಿರುವಂತಹ ಸಿಂಹಾಸನವನ್ನು, ತಾನು ಹೊಂದಿಕೊಂಡಿರುವಂತಹ ಸ್ಥಾನವನ್ನು ಕಳೆದುಕೊಂಡ ಪ್ರಿಯರೇ, ಸೌಕರ್ಯವನ್ನು ಕಳೆದುಕೊಂಡ, ಸುಖವನ್ನು ಕಳೆದುಕೊಂಡ. ಆದಾಗ್ಯೂ ದೇವರನ್ನು ಪ್ರಶ್ನಿಸಲಿಲ್ಲ, ದೇವರ ಮೇಲೆಯೇ ಆಧಾರಗೊಂಡ. ಉದಯದಲ್ಲಿಯೂ ಮಧ್ಯಾಹ್ನದಲ್ಲಿಯೂ ಸಾಯಂಕಾಲದಲ್ಲಿಯೂ ಪ್ರಾರ್ಥನೆ ಮಾಡಿದ, ಪ್ರಾರ್ಥನೆ ಮಾಡಿದ, ಪ್ರಾರ್ಥನೆ ಮಾಡಿದ. ಏನ್ ಹೇಳ್ತಾನೆ ನೋಡೋಣ ಬನ್ನಿ. ನನ್ನ ಶತ್ರುಗಳು ಅನೇಕರಿದ್ದರೂ ಅವರು ನನ್ನನ್ನು ಮುಟ್ಟದಂತೆ ಸಮಾಧಾನವನ್ನುಂಟು ಮಾಡಿ ಆತನು ನನ್ನ ಪ್ರಾಣವನ್ನು ವಿಮೋಚಿಸಿ ಕಾಪಾಡಿದಾನೆ. ಏನ್ ಹೇಳ್ತಿದ್ದಾನೆ? ನನ್ನ ಶತ್ರುಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ನನ್ನ ವಿರುದ್ಧ ಬರಬೇಕೆಂದು ಪ್ರಯತ್ನ ಮಾಡಿದರು, ಆದರೆ ನನ್ನ ದೇವರು ನನ್ನ ಪ್ರಾಣವನ್ನು ವಿಮೋಚಿಸಿ ಕಾಪಾಡಿದನು. ಅನಾದಿ ಕಾಲದಿಂದ ಆಸೀನರುಡನಾಗಿರುವ ದೇವರು ಮಾನಸಾಂತರವಿಲ್ಲದವರನ್ನು, ತನಗೆ ಭಯಪಡದೇ ಇರುವವರನ್ನು ಉತ್ತರಿಸುವನು. ಆ ದ್ರೋಹಿಯಾದರೂ ತನ್ನೊಡನೆ ಸಮಾಧಾನದಿಂದಿದ್ದವರ ಮೇಲೆ ವಿರುದ್ಧ ಕೈಯೆತ್ತಿ ತಾನು ಮಾಡಿಕೊಂಡ ಒಡಂಬಡಿಕೆಯನ್ನು ಭಂಗಪಡಿಸಿದ್ದಾನೆ. ಅವನ ಬಾಯಿಯ ಮಾತು ಬೆಣ್ಣೆಯಂತೆ ನುಣುಪಾಗಿವೆ, ಅವನ ಹೃದಯವೋ ಕಲಹಮಯವೇ. ಅವನ ನುಡಿಗಳು ನಯವಾಗಿದ್ದರೂ ಕೂಡ ಅವು ಬಿಚ್ಚು ಕತ್ತೆಗಳೇ ಸರಿ. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೀತಿವಂತನನ್ನು ಆತನು ಎಂದಿಗೂ ಏನಂತೆ ಕದಲಗೊಳಿಸನು. ಇಷ್ಟೆಲ್ಲ ಧೈರ್ಯ ಎಲ್ಲಿಂದ ಬಂದಿತು ಹೇಳಿ? ದೇವರಿಗೆ ಆಧಾರ ಮಾಡಿಕೊಂಡಾಗ. ಏನ್ ಜರುಗಿತು? ಅದನ್ನು ಓದಿ ಮುಗಿಸುತ್ತೇನೆ. ಪ್ರಾರ್ಥನೆಗೆ ಉತ್ತರ ಬಂದಿತೋ? ಬಲಾತ್ಕಾರಿಗಳು ನಶಿಸಿ ಹೋದರೋ? ಸಾವಿನ ಸಲಹೆ ಕೊಟ್ಟಂಥವನು ಏನಾಗಿ ಹೋದ? 2 ಸಾಮುವೇಲ 15:31 ವಚನದಲ್ಲಿ ಏನೆಂದು ಓದಿದೆವು? 15:31. ಅಬ್ಷಾಲೋಮನ ಸಂಗಡ ಒಳಸಂಚು ಮಾಡಿದವರಲ್ಲಿ ಅಹಿತೋಫೇಲನೂ ಇದ್ದಾನೆಂಬ ವರ್ತಮಾನ ದಾವೀದನಿಗೆ ಮುಟ್ಟಿದಾಗ ದಾವೀದನು, ಯೆಹೋವನೇ ಅಹಿತೋಫೇಲನ ಆಲೋಚನೆ ನಿರಾರ್ಥಕ ಪಡಿಸು ಎಂದು ಪ್ರಾರ್ಥನೆ ಮಾಡಿದನು. ಈಗ 17ನೇ ಅಧ್ಯಾಯ 23ನೇ ವಚನ. ಅಹಿತೋಫೇಲನು ತಾನು ಹೇಳಿರುವ ಆಲೋಚನೆಯು ನಡೆಯಲಿಲ್ಲವೆಂದು ತಿಳಿದು ಕತ್ತಿಗೆ ತಡಿ ಹಾಕಿಸಿ ಕೂತುಕೊಂಡು ತನ್ನ ಊರಿಗೆ ಏನಂತೆ ತನ್ನ ಊರಿಗೆ ಹೋಗಿ ತನ್ನ ಮನೆಯಲ್ಲಿ ವ್ಯವಸ್ಥೆ ಮಾಡಿಕೊಂಡು ಉರುಳು ಹಾಕಿಕೊಂಡು ಏನಾಗಿ ಹೋದ? ಸತ್ತು ಹೋದ. ತಟ್ಟನೆ ಅವರಿಗೆ ನಾಶನವೂ ಬರಲಿ ಎಂದು ಹೇಳಿದ ಪ್ರಿಯರೇ ದಾವೀದನು. ಹೀಗೆ ತನ್ನ ಆಕ್ರೋಶ ತೋರ್ಪಡಿಸಿದ. ಮೊದಲು ಆಕ್ರಂದನೆ ವ್ಯಕ್ತಪಡಿಸುತ್ತಾನೆ, ಆನಂತರ ಆಕ್ರೋಶ ವ್ಯಕ್ತಪಡಿಸ್ತಾನೆ, ಆನಂತರ ಯಾರ ಮೇಲೆ ಆಧಾರಗೊಂಡಿದ್ದಾನೆಂದು ಕೂಡ ತಿಳಿಯಪಡಿಸ್ತಾನೆ. ಯಾರು ದಾವೀದನಿಗೆ ವಿರುದ್ಧವಾಗಿ ಒಳಸಂಚನ್ನು ಮಾಡಿದನೋ ಅವನೇ ತಟ್ಟನೆ ಸತ್ತು ಹೋದ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಸೇವಿಸುವಂತಹ ದೇವರು ನಮ್ಮ ಪಕ್ಷದಲ್ಲಿ ವ್ಯಾಜ್ಯವಾಡುವಾತನಾಗಿದ್ದಾನೆ, ನಮ್ಮ ಪಕ್ಷದಲ್ಲಿ ಹೋರಾಡುವಾತನಾಗಿದ್ದಾನೆ. ಅದಕ್ಕೆ ಹೇಳ್ತಿದ್ದಾನೆ ದಾವೀದನು, ನನ್ನ ಶತ್ರುಗಳು ಎಷ್ಟೇ ದೊಡ್ಡ ಸಂಖ್ಯೆಯಲ್ಲಿದ್ರೂ ಕೂಡ ಯೆಹೋವನೇ ನನ್ನನ್ನು ರಕ್ಷಿಸುವನು. ಈ ದಿನ ನಿಮ್ಮ ಕಷ್ಟ ಏನೇ ಆಗಿರಬಹುದು, ನೀವು ಹೊಂದಿಕೊಂಡಿರುವ ಶ್ರಮೆ ಏನೇ ಆಗಿರಬಹುದು, ನಿಮ್ಮ ಪರಿಸ್ಥಿತಿ ಏನೇ ಆಗಿರಬಹುದು,
ನಿಮ್ಮ ಅನಾರೋಗ್ಯ ಸಮಸ್ಯೆ ಎಷ್ಟೇ ತೀವ್ರವಾಗಿರಬಹುದು, ನೀವು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುವಿರಿ. ನಂಬುವಂಥವರು ನಮ್ಮ ಮಧ್ಯೆ ಇದ್ದೀರಾ? ಹಾಗಾದರೆ ಬನ್ನಿ ಒಟ್ಟಿಗೆ ಪ್ರಾರ್ಥಿಸೋಣ. ಕರ್ತನೇ, ನಮ್ಮನ್ನು ಸಂಧಿಸು. ಕರ್ತನೇ, ನಿಮ್ಮ ಮಕ್ಕಳ ಮನಸ್ಸಲ್ಲಿರುವ ಆಕ್ರಂದನೆ ಆಲಿಸು ದೇವರೇ. ಅವರ ಹೃದಯ ಆಳದಲ್ಲಿರುವಂತಹ ಆವೇದನೆ ಗುರುತಿಸಿರಿ ಅಪ್ಪ. ನಮ್ಮೊಳಗಿರುವ ಭಯವನ್ನು, ಭೀತಿಯನ್ನು ಪೂರ್ತಿಯಾಗಿ ತೊಲಗಿಸಿರಿ. ಸರಿಪಡಿಸುವ ದೇವರು ನೀವು, ನಿರ್ಮಿಸುವಂತಹ ದೇವರು ನೀವು, ನಿಲ್ಲುವಂತೆ ಮಾಡುವ ದೇವರು ನೀವು. ಈ ಸಮಯದಲ್ಲಿ ನಿಮ್ಮ ಮಕ್ಕಳು ಮಾಡುವ ಪ್ರಾರ್ಥನೆಯನ್ನು ಕೇಳಿ ಅದ್ಭುತವಾದ ಉತ್ತರವನ್ನು ದಯಪಾಲಿಸಿರಿ ದೇವರೇ. ನಿಮ್ಮ ಮಕ್ಕಳನ್ನು ಬಲಪಡಿಸಯ್ಯ. ನಿಮ್ಮ ಮಕ್ಕಳನ್ನು ದೇವರೇ ಸ್ವಸ್ಥಪಡಿಸಿರಿ. ನಿಮ್ಮ ಮಹಾಶಕ್ತಿಯಿಂದ ತುಂಬಿಸಿರಿ. ನಿಮ್ಮ ಮಹಾಕನಿಕರವನ್ನು ತೋರಿಸಿರಿ ದೇವರೇ. ಅವರ ಕುಟುಂಬದಲ್ಲಿರುವ ಪ್ರತಿ ಸಮಸ್ಯೆಗೆ ಪರಿಷ್ಕಾರ ಕೊಡಿರಿ. ಉದ್ಯೋಗದಲ್ಲಿರುವ ಪ್ರತಿ ಸಮಸ್ಯೆಗೆ ಪರಿಷ್ಕಾರ ಕೊಡಿರಿ. ಹೆಂಡತಿಯೊಂದಿಗೆ, ಗಂಡನೊಂದಿಗೆ, ಮಕ್ಕಳೊಂದಿಗೆ, ಪ್ರತಿಯೊಬ್ಬರೊಂದಿಗಿರುವ ಸಮಸ್ಯೆಗೆ ಪರಿಷ್ಕಾರ ಕೊಡಿರಿ. ಅದ್ಭುತವಾದ ಪರಿಷ್ಕಾರ ಅನುಗ್ರಹಿಸಿ ನಿಮ್ಮ ನಾಮ ಮಹಿಮೆ ಹೊಂದಿಕೊಳ್ಳಿರಿ. ನಿಮ್ಮ ಮಕ್ಕಳು ಮಾಡುವ ಪ್ರಾರ್ಥನೆಯನ್ನು ಲಾಲಿಸಿ ಅವರ ಜೀವಿತದಲ್ಲಿ ದೊಡ್ಡ ಉತ್ತರವನ್ನು, ಆಶೀರ್ವಾದಗಳನ್ನು ಕಣ್ಣಾರೆ ಕಾಣುವ ಕೃಪೆಯನ್ನು, ಧನ್ಯತೆಯನ್ನು ಅನುಗ್ರಹಿಸುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳನ್ನು, ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.